ಹಲೋ ನಮಸ್ಕಾರ. ಕೊನೆಗೂ ಶುರುವಾಗ್ತಾ ಇದೆ ಡೆವಿಲ್ ಎನ್ನುವ ದರ್ಶನ್ ಅವರ ಸಿನಿಮಾದ ಶೂಟಿಂಗ್. ಹಾಗೆ ತಯಾರಾಗ್ತಾ ಇದೆ ಮುಫ್ತಿ ಖ್ಯಾತಿಯ ನರ್ತನ್ ನಿರ್ದೇಶನದಲ್ಲಿ ಕಿಚ್ಚ ಸುದೀಪ್ ಅವರ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನದ ಅಪ್ಡೇಟ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅದಕ್ಕಾಗಿ ಈಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಕೂಡ ಮಾಡಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದಲ್ಲಿ ಕೃಷ್ಣಂ ಪ್ರಣಯಸಿಕಿ ಎನ್ನುವ 6 ಬಳಿಕ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ತೆಲುಗಿನ ನಿರ್ಮಾಣ ಸಂಸ್ಥೆಯಾಗಿರುವ PMF ಅವರ ನಿರ್ಮಾಣ ಸಂಸ್ಥೆಯ 49ನೇ ಸಿನಿಮಾ. ಸಿನಿಮಾವನ್ನು ಧನಂಜಯ ಎನ್ನುವ ನಿರ್ದೇಶನ ಮಾಡ್ತಾ ಇದ್ದು, ಇದೀಗ ಸಿನಿಮಾದ ಟೈಟಲ್ ಟೀಸರ್ ನಾಳೆ ರಿಲೀಸ್ ಆಗಲಿದೆ. ತಮಿಳು ನಟ ಧನುಷ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ, ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಇಡ್ಲಿ ಕಡೆ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ನಿತ್ಯ ಮೆನನ್, ಪ್ರಕಾಶ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್, ಸೆಕೆಂಡ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಕನ್ಫರ್ಮ್ ಮಾಡಿದ್ದು 2025ರ ಏಪ್ರಿಲ್ 10ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ತಮಿಳು ಚಿತ್ರವಾಗಿದೆ ಪಿಶಾಚಿ ಎನ್ನುವ ಸಿನಿಮಾ. ಚಿತ್ರವು ಕನ್ನಡದಲ್ಲೂ ಕೂಡ ತಯಾರಾಗ್ತಾ ಇದ್ದು 2025ರ ಮಾರ್ಚ್ ತಿಂಗಳಲ್ಲಿ ಸಿನಿಮಾವನ್ನು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಆಂಡ್ರಿಯಾ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ಮನ್ಸೂರೆ ನಿರ್ದೇಶನದಲ್ಲಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ದೂರ ತೀರ ಯಾನ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಇದೀಗ ಹೊಸ ವರ್ಷದ ಪ್ರಯುಕ್ತ ರಿಲೀಸ್ ಮಾಡಿದ್ದಾರೆ. ಇನ್ನು ಡೋಳಿ ಧನಂಜಯ್ ಅವರ ಡೋಳಿ ಪಿಕ್ಚರ್ಸ್ ನಿರ್ಮಾಣದಲ್ಲಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಜೆಸಿ ದಿ ಯೂನಿವರ್ಸಿಟಿ ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಅದು ಅಲ್ಲದೆ ಕನ್ನಡದಿಂದ ತಯಾರಾಗ್ತಾ ಇರುವ ಮತ್ತೊಂದು ಚಿಕ್ಕ ಚಿತ್ರವಾಗಿದೆ ಭುವನಂ ಗಗನಂ ಎನ್ನುವ ಸಿನಿಮಾ. ಪ್ರಮೋದ್ ಪೃಥ್ವಿ ಅಂಬಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾವನ್ನು ಮುಂದಿನ ತಿಂಗಳು ಫೆಬ್ರವರಿ 14ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ತಮಿಳಿನಿಂದ ಹೊಸದಾಗಿ ತಯಾರಾಗ್ತಾ ಇರುವ ಶಿವಕಾರ್ತಿಕೇಯನ್ ಅವರ ಕೆರಿಯರ್ನ 25ನೇ ಸಿನಿಮಾದ ಶೂಟಿಂಗ್ ಇದೀಗ ಆರಂಭಗೊಂಡಿದ್ದು, ಸಿನಿಮಾಕ್ಕೆ 1965 ಅನ್ನುವ ಟೈಟಲ್ ಅನ್ನು ಇಡುವ ಎಲ್ಲ ಚಾನ್ಸಸ್ಗಳಿವೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಜಯಂ ರವಿ ಕೂಡ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮುಂದಾದ ಅಪ್ಡೇಟ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿವಸಗಳಲ್ಲಿ ಬರ್ತಾ ಇದೆ. ಇನ್ನು ಸಂಜಿತ್ ಸರ್ಜಿ ಅವರ ಈ ಹಿಂದೆ ಘೋಷಣೆಯಾಗಿದ್ದ ಸಿನಿಮಾ ಡ್ರಾಪ್ ಆಗಿದೆ ಎನ್ನುವುದು ಇದೀಗ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದ್ದು, ಈ ಸಿನಿಮಾವನ್ನು ವಿವೇಕ ಎನ್ನುವರು ನಿರ್ದೇಶನ ಮಾಡ್ತಿದ್ದಾರೆ. ಸಿನಿಮಾವನ್ನು ಕಿಚ್ಚ ಸುದೀಪ್ ಅವರೊಂದಿಗೆ ಸೇರಿಕೊಂಡು KRG ಸ್ಟುಡಿಯೋಸ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಸಿನಿಮಾದ ಟೈಟಲ್ ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಜನವರಿ 24ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಈ ಮೂಲಕ ಮೊದಲ ಬಾರಿಗೇನೆ ಡೆಬ್ಯೂಟ್ ಮಾಡಿ ಪ್ರಮುಖ ಪಾತ್ರದಲ್ಲಿ ನಟಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಸಂಚಿತ್ ಸಂಜಯ್ ಅವರ ಆ ಸಿನಿಮಾ ಇದೀಗ ಡ್ರಾಪ್ ಆಗಿದೆ. ಇನ್ನು ಬಾಲಿವುಡ್ನಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ದೇವ ಎನ್ನುವ ಸಿನಿಮಾ. ಶಾಹಿದ್ ಕಪೂರ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಜನವರಿ 31ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. KD, ಟಾಕ್ಸಿಕ್, ತಲಪತಿ 69 ಎಂಬಿತ್ಯಾದಿ ದೊಡ್ಡ ಬಜೆಟ್ ಸಿನಿಮಾಗಳನ್ನೇ ನಿರ್ಮಾಣ ಮಾಡ್ತಾ ಇರುವ KBN ಪ್ರೊಡಕ್ಷನ್ಸ್ ಅವರು ಇದೀಗ ಹೊಸದಾದ ಅಪ್ಡೇಟ್ ಅನ್ನು ಕೊಟ್ಟಿದ್ದು, ಅವರ ತಂಡದ ಕಡೆಯಿಂದ ಹೊಸದಾದ ಅಪ್ಡೇಟ್ ಅನ್ನು ನಾಳೆ ಕೊಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಒಂದಾದ್ರೆ ಟಾಕ್ಸಿಕ್ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಾಳೆ ಬರಬಹುದು, ಅಥವಾ ನಾಳೆ ಬೇರೆ ಸಿನಿಮಾದ ಅನೌನ್ಸ್ಮೆಂಟ್ ಬರುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ನರ್ತನ್ ಹಾಗೆ ಸೂರ್ಯ ಕಾಂಬೋದ ಸಿನಿಮಾದ ನಿರ್ಮಾಣವನ್ನು KBN ಪ್ರೊಡಕ್ಷನ್ಸ್ ಅವರು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಈ ಸಿನಿಮಾದ ಅನೌನ್ಸ್ಮೆಂಟ್ ಆಗುತ್ತಾ ಅಥವಾ ಬೇರೆ ಯಾವುದೋ ಸಿನಿಮಾದ ಅನೌನ್ಸ್ಮೆಂಟ್ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಕಳೆದ ವರ್ಷ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಗಳಿಕೆ ಮಾಡಿರುವ ಸಿನಿಮಾ ಯಾವುದು ಅನ್ನುವುದನ್ನು ನೋಡಬೇಕಾಗಿದ್ರೆ, ಕರ್ನಾಟಕದಲ್ಲಿ ಕಳೆದ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ತೆಲುಗು ಸಿನಿಮಾ ಎನ್ನುವ ಖ್ಯಾತಿಯನ್ನು ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ 2ನೇ ಭಾಗ ಪಡೆದುಕೊಂಡಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ ಬರೋಬ್ಬರಿ 92 ಕೋಟಿ ಕಲೆಕ್ಷನ್ ಅನ್ನು ಕೂಡ ದಾಟಿತ್ತು. ಕನ್ನಡ ವರ್ಷನ್ನಲ್ಲೂ ಕೂಡ ಸಿನಿಮಾವು ಹೊಸದಾದ ದಾಖಲೆ ಬರೆಯುತ್ತಾ ಕನ್ನಡ ವರ್ಷನ್ನಲ್ಲಿ ಇದುವರೆಗೂ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪುಷ್ಪ ಸಿನಿಮಾದ 2ನೇ ಭಾಗ ಪಡೆದುಕೊಂಡಿತ್ತು. ಆ ಬಳಿಕ ತಮಿಳು ಸಿನಿಮಾ ರಂಗದ್ದು ನೋಡ್ತಾ ಇದ್ರೆ, ಕರ್ನಾಟಕದಲ್ಲಿ ಕಳೆದ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ತಮಿಳು ಸಿನಿಮಾ ಎನ್ನುವ ಖ್ಯಾತಿಯನ್ನು ತಲಪತಿ ವಿಜಯ್ ಅವರ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾವು ಪಡೆದುಕೊಂಡಿದೆ. ಮಲಯಾಳಂ ಸಿನಿಮಾ ರಂಗದ ಕಳೆದ ವರ್ಷ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಇಂಡಸ್ಟ್ರಿ ಹಿಟ್ ಸಿನಿಮಾ ಮನ್ಯುಮಲ್ ಬಾಯ್ಸ್ ಎನ್ನುವ ಸಿನಿಮಾವು ಪಡೆದುಕೊಂಡಿದೆ. ಕಳೆದ ವರ್ಷ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ತೆಲುಗು ಡಬ್ಡ್ ವರ್ಷನ್ನಲ್ಲಿ ಪಡೆದುಕೊಂಡಿರುವ ಕನ್ನಡ ಸಿನಿಮಾ ಎನ್ನುವ ಖ್ಯಾತಿಯನ್ನು ಉಪೇಂದ್ರ ಅವರ UI ಎನ್ನುವ ಸಿನಿಮಾವು ಪಡೆದುಕೊಂಡಿದೆ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು 2024ರಲ್ಲಿ ಪಡೆದಿರುವ ಕನ್ನಡ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಪಡೆದುಕೊಂಡಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ 42 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು
ಕಳೆದ ವರ್ಷ ಮಾತ್ರವೇ ಮಾಡಿಕೊಂಡಿತ್ತು. ಇನ್ನು ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಹಲವಾರು ಪ್ರಾಜೆಕ್ಟ್ಗಳಿವೆ. ಬಿಲ್ಲರಂಗ ಭಾಷಾ ಎನ್ನುವ ಸಿನಿಮಾ ಬರ್ತಾ ಇದೆ. ಆ ಬಳಿಕ ಅವರ 47ನೇ ಸಿನಿಮಾವನ್ನು ತಮಿಳಿನ ನಿರ್ದೇಶಕ ಚರಣ್ ನಿರ್ದೇಶನ ಮಾಡಬೇಕಿತ್ತು. ಆ ಸಿನಿಮಾ ಡ್ರಾಪ್ ಆಗಿದೆ ಎನ್ನುವ ಅಪ್ಡೇಟ್ ಎಲ್ಲ ಕೇಳಿ ಬಂದಿತ್ತು. ಆದರೆ ಅದರ ಕುರಿತು ಗೊತ್ತಿಲ್ಲ. ಇನ್ನೂ ಕೂಡ ಹಲವಾರು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಕಳೆದ ವರ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದಿತ್ತು. ಇದಕ್ಕೆ ಒಂದು ಸಿನಿಮಾ ಕೂಡ ಸೇರಿಕೊಂಡಿದ್ದು, ಇದೀಗ ಬೈರತಿರನ್ಗಲ್, ಮಫ್ತಿ ಎಂಬಿತ್ಯಾದಿ ಸೂಪರ್ ಹಿಟ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ನರ್ತನ್ ಅವರೊಂದಿಗೆ ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾವು ಮಾತುಕತೆ ನಡೀತಾ ಇದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ನರ್ತನ್ ಅವರು ಕಥೆಯನ್ನು ಹೇಳಿದ್ದು, ಆದರೆ ಸಿನಿಮಾವು ಲಾಕ್ ಆಗಿಲ್ಲ. ಆದರೆ ಸದ್ಯಕ್ಕಂತೂ ಈ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಯಾಕೆಂದ್ರೆ ನರ್ತನ್ ಅವರಿಗೂ ಕೂಡ ಹಲವಾರು ಪ್ರಾಜೆಕ್ಟ್ಗಳು ಇದೆ. ಹಾಗೆ ಸುದೀಪ್ ಅವರಿಗೂ ಕೂಡ ಇನ್ನು ಹಲವಾರು ಪ್ರಾಜೆಕ್ಟ್ಗಳು ಬರಲು ಬಾಕಿ ಇದೆ. ತೆಲುಗು ನಟ ಪವನ್ ಕಲ್ಯಾಣ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಹರಿಹರ ವೀರಮಲ್ಲು ಎನ್ನುವ ಸಿನಿಮಾ. ಸಿನಿಮಾವು ಕನ್ನಡದಲ್ಲೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಮಾರ್ಚ್ 28ಕ್ಕೆ ಸಿನಿಮಾವು ರಿಲೀಸ್ ಆಗಲಿದೆ. ಜನವರಿ 6ಕ್ಕೆ ಸಿನಿಮಾದ ಹೊಸದೊಂದು ಹಾಡು ಕೂಡ ರಿಲೀಸ್ ಆಗ್ತಾ ಇದ್ದು, ಕನ್ನಡದಲ್ಲೂ ಕೂಡ ಸಿನಿಮಾದ ಹೊಸದೊಂದು ಹಾಡು ಜನವರಿ 6ಕ್ಕೆ ರಿಲೀಸ್ ಆಗಲಿದೆ. ಪ್ರಜ್ವಲ್ ದೇವರಾಜ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಮಾಫಿಯಾ ಎನ್ನುವ ಸಿನಿಮಾ. ಮಾಫಿಯಾ ಎನ್ನುವ ಸಿನಿಮಾವು ಕಳೆದ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು. ಇದೀಗ ಸಿನಿಮಾದ ರಿಲೀಸ್ಗೆ ಸಿನಿಮಾ ತಂಡವು ತಯಾರಿ ನಡೆಸಿದ್ದು, ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಂಕ್ರಾಂತಿ ಪ್ರಯುಕ್ತ, ಈ ವರ್ಷದ ಸಂಕ್ರಾಂತಿ ಪ್ರಯುಕ್ತ ಅಧಿಕೃತವಾಗಿ ಘೋಷಣೆ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಎನ್ನುವ ಸಿನಿಮಾವು 2023ರ ಕೊನೆಯಲ್ಲಿ ರಿಲೀಸ್ ಆಗಿತ್ತು. ಆ ಬಳಿಕ ಕಳೆದ ವರ್ಷ ಯಾವುದೇ ಅವರ ಸಿನಿಮಾವು ಬಂದಿರಲಿಲ್ಲ. ಅಂದುಕೊಂಡಂತೆ ಆಗಿದ್ರೆ ಡೆವಿಲ್ ಎನ್ನುವ ಸಿನಿಮಾವು ಕಳೆದ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು. ಆದರೆ ಏನೆಲ್ಲ ನಡೆದು ಹೋಯಿತು. ಇದೀಗ ಡೆವಿಲ್ ಎನ್ನುವ ಸಿನಿಮಾಕ್ಕೆ ಕಮ್ಬ್ಯಾಕ್ ಮಾಡಲು ದರ್ಶನ್ ಅವರು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಡೆವಿಲ್ ಎನ್ನುವ ಸಿನಿಮಾವನ್ನು ಅವರ ತಾರಕ ನಿರ್ದೇಶಕರಾಗಿರುವ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಫೆಬ್ರವರಿ 22ಕ್ಕೆ ಮರು ಆರಂಭ ಮಾಡುವುದಕ್ಕಾಗಿ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಅದಲ್ಲದೆ ಸಿನಿಮಾವನ್ನು ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆಯೇ ನಡೆದರೆ ಈ ವರ್ಷದ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ಡೆವಿಲ್ ಎನ್ನುವ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ತಮಿಳು ನಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಬೇಕಿದ್ದ ಚಿತ್ರವಾಗಿತ್ತು ವಿದಾ ಮುಯರ್ಚಿ ಎನ್ನುವ ಸಿನಿಮಾ. ಮಹೇಶ್ ತಿರುಮೇನಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಇದೀಗ ಸಿನಿಮಾವನ್ನು ಮೊದಲಿಗೆ ಪೊಂಗಲ್ ಪ್ರಯುಕ್ತ ಅಂದರೆ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ರು. ಆ ಮೂಲಕ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಈಗಾಗಲೇ ಮುಕ್ತಾಯಗೊಂಡಿದೆ. ಇದೀಗ ಸಿನಿಮಾ ತಂಡವು ಇದೀಗ ಪೋಸ್ಟ್ಪೋನ್ ಮಾಡಿದ್ದೇವೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಹೊಸದೊಂದು ರಿಲೀಸ್ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ತೆಲುಗು ನಟ ರಾಮ್ ಚರಣ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ. ಶಂಕರ್ ನಿರ್ದೇಶನದ ಸಿನಿಮಾವು ಕನ್ನಡದಲ್ಲೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟ್ರೈಲರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇದು ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಚಿತ್ರ ಕೂಡ ಹೌದು.